ಎಲ್ಲದಕ್ಕಿಂತ ಮುಖ್ಯವಾಗಿ ಲೇಖಕನ ಆಸೆ ಓದುಗರು ತನ್ನ ಪುಸ್ತಕನ ಓದಬೇಕು ಅಂತ. ಅದಕ್ಕೆ ಬೇಕಾದಂಥ ಅಂಶಗಳು ಇದ್ದರೆ ಅವನಿಗೆ ಪ್ರೇರಣೆ ಬರೀತಾನೆ ಅವನು. ಆಜಾದ್ ಅಜಯ್ ಪುಸ್ತಕದಲ್ಲಿ ಬರುವಂಥ ಘಟನೆಗಳನ್ನ ಒಂಥರ ಒಂದು 10 ಕಡೆ ಹುಡುಕಿದ್ದೀನಿ. ಪತ್ರಗಳ ಮೂಲಕ ಕಲೆಕ್ಟ್ ಮಾಡಿದ್ದೀನಿ, ಲೇಖನಗಳ ಮೂಲಕ ಕಲೆಕ್ಟ್ ಮಾಡಿದ್ದೀನಿ, ಪುಸ್ತಕಗಳ ಮೂಲಕ ಕಲೆಕ್ಟ್ ಮಾಡಿದ್ದೀನಿ. ಕಾದಂಬರಿಯನ್ನು ದಷ್ಟಪುಷ್ಟಗೊಳಿಸೋದಕ್ಕೋಸ್ಕರ, ಇದು ಒಂದು ರೀತಿಯಲ್ಲಿ ಗಟ್ಟಿಯಾದಂಥ ವಸ್ತು ಅಂತ ತೋರಿಸೋದಕ್ಕೋಸ್ಕರ ಏನೇನು ನನಗೆ ಸಲಕರಣೆ ಉಪಕರಣಗಳು ಬೇಕೋ ಅದನ್ನೆಲ್ಲ ಸಂಗ್ರಹಿಸ್ಕೊಂಡು ಇದನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆಜಾದ್ನ ಕೊನೆ ಹೋರಾಟ, ಅವನು ಸಾಯೋ ಸನ್ನಿವೇಶ ಬರಿತಾ ಇದ್ದೀನಿ. ಅವತ್ತು ರಾತ್ರಿ ಮಳೆ ಬೀಳ್ತಾ ಇತ್ತು. ಸುಮಾರು 12-12:30 ಇರಬೇಕು. ಬರೆಯೋಕ್ಕೆ ಆಗಲಿಲ್ಲ ನನಗೆ. ಅವನು ಸತ್ತೋಗ್ತಾನಲ್ಲ, ನನ್ನ ಜೊತೇಲಿದ್ದ ಇಷ್ಟು ವರ್ಷಗಳು. ಆಜಾದ್ ಸತ್ತೋಗ್ತಾನಲ್ಲ ಮುಂದಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಒಬ್ಬ ಡಾಕ್ಟರ್ ಜಾಧವ್ ಅಂತ ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟ್ರು 12 ಗಂಟೆ ಅಂತೆ ರಾತ್ರಿ ಓದ್ತಾ ಇದ್ದಾರೆ ಗೊಳೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ರು ಜೋರಾಗಿ, ಅವ್ನು ಸತ್ತೋಗ್ತಾನಲ್ಲ ಅಂತ. ಆಮೇಲೆ ಅವ್ರು ಆಕೆ ನಿದ್ರೆ ಮಾತ್ರ ಕೊಟ್ಟು ಡಾಕ್ಟ್ರು ಮಲಗಿಸಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ, ಮುಂದಕ್ಕೆ ಓದೇ ಇಲ್ಲ. ಭಗತ್ ಸಿಂಗ್ ಹೆಸರನ್ನು ಯಾರೋ ಕೇಳ್ತಾ ಇದ್ರು, ಅವ್ನು ಎಲ್ಲಿ ಹುಟ್ಟಾ ಏನಾಯಿತು ಗೊತ್ತೇ ಇಲ್ಲ, ಯಾರ ಮನಸ್ಸಿನಲ್ಲೂ ಅದು ಕೂತಿರಲಿಲ್ಲ. ಅದನ್ನು ವ್ಯವಸ್ಥಿತವಾಗಿ ಮುಚ್ಚಿಡುವ ಕೆಲಸವೂ ನಡೆದಿದೆ, ಖಂಡಿತ ನಡೆದಿದೆ. 1857ರಿಂದಲೂ ನಮ್ಮಲ್ಲಿ ಒಂದು ತೀವ್ರವಾದಂಥ ಒಂದು ಸ್ವಾತಂತ್ರ್ಯ ಹೋರಾಟದ ಪ್ರಜ್ಞೆಯ ಪ್ರವಾಹ ಇದೆ. ಹೌದು, ಆದರೆ ಅದನ್ನು ಮುಚ್ಚಿಡಲಾಗಿತ್ತು. ಡೆಫಿನೆಟ್ಲಿ. ಸಾವರ್ಕರು ಇಷ್ಟು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ದಿಸ್ ಈಸ್ ಅನ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಅದೇ ಭಾರತೀ ತೀರ್ಥರು ನನಗೆ ಹೇಳಿ, ಇಂಥ ಒಳ್ಳೆಯ ಪುಸ್ತಕ ನೀವು ಅನುವಾದ ಮಾಡಿ ಅಂತ ಹೇಳಿದ್ರು. ಆಯಿತು, ಇಷ್ಟು ಚೆನ್ನಾಗಿ ಬಿಡಿದ್ದಾರೆ. ಆದರೆ ಅದನ್ನು ಮರೆಸಿ ನೆಹರು ಏನು ಮಾಡಿದ್ರು, ಸುರೇಂದ್ರನಾಥ್ ಸೇನ್ ಕೈನಲ್ಲಿ ಇನ್ನೊಂದು ಪುಸ್ತಕ ಬರೆಸಿದ್ರು. ಅದು ಆ ರೀತಿ ಇಲ್ಲ, ಇದು ಒಂದು ಪ್ರೇರಣಾತ್ಮಕವಾಗಿದೆ. ಇಟ್ ಇನ್ಸ್ಪೈರ್ಸ್. 1857 ಝಾನ್ಸಿ ರಾಣಿ, ತಾತ್ಯಾ ಟೋಪೆ, ನಾನಾ ಸಾಹೇಬ್ ಪೇಶ್ವಾ, ಅದರಲ್ಲಿ ಮುಸ್ಲಿಂ ರೂಲರ್ಸು, ಅವಳ್ಯಾರೋ ಬೇಗಮ್ ಒಬ್ಬಳು, ಮಮತಾಜ್ ಮಹಲ್ ಯಾರೋ ಒಬ್ಬಳು, ಹಜರತ್ ಬೇಗಮ್, ಇವ್ರದ್ದೆಲ್ಲ ಕ್ಯಾರೆಕ್ಟರ್ಸು ಎಷ್ಟು ಚೆನ್ನಾಗಿ ತೊಗೊಂಬಂದಿದ್ದಾರೆ. ನನ್ನ 1857 ಪುಸ್ತಕದಲ್ಲಿ ಸಿಗುತ್ತೆ, ನಾನು ತರಬೇಕು ಅಂದ್ಕೊಂಡೆ, ಮರ್ತೋದೆ ಇವತ್ತು, ನೆಕ್ಸ್ಟ್ ಕೊಡ್ತೀನಿ. ಸ್ಪಷ್ಟವಾಗಿದೆ. ಫಸ್ಟ್ ಟೈಮ್ ಇದೆಲ್ಲ ರಿವೀಲ್ ಮಾಡಿದ್ದು ಸಾವರ್ಕರ್. ಅದನ್ನು ನಾನು ಓದಿದ್ದೆ, ಬಾಲ್ಯದ ಹೈಸ್ಕೂಲ್ನಲ್ಲೇ ಓದಿದ್ದೆ ನಾನು. ನಮ್ಮ ಅಣ್ಣವರು ಸ್ಕೂಲ್ ಲೈಬ್ರರಿನೋ ಗಾಂಧಿ ಸಾಹಿತ್ಯ ಸಂಘದಿಂದ ತೊಗೊಂಬಂದಿದ್ರು. ಅದರಲ್ಲಿ ಫಸ್ಟ್ ಕ್ಲಾಸ್ ಕಲರ್ ಪ್ಲೇಟ್ಸ್ ಇತ್ತು. ತಾತ್ಯಾ ಟೋಪೆ, ಝಾನ್ಸಿ ರಾಣಿ ಇವರೆಲ್ಲ ಇನ್ನು ಕಲರ್ ಒಳ್ಳೆ ಆರ್ಟಿಸ್ಟ್ ಮಾಡಿದ್ದ, ಅದು ಜ್ಞಾಪಕ ಇತ್ತು. ಅದನ್ನು ನಾನು ಸುಮಾರು ಹೈಸ್ಕೂಲ್ನಲ್ಲಿ ಓದಿದ್ದೆ ನಾನು. ಸೊ ಈ ರೀತಿ ಇನ್ನೊಂದು ಪಾರ್ಶ್ವ ಇದೆ ನಮ್ಮ ಇತಿಹಾಸಕ್ಕೆ ಅನ್ನುವಂಥದ್ದೊಂದು ಮನಸ್ಸಿಗೆ ಅನ್ನಿಸಿದಾಗ ಈ ಸಬ್ಜೆಕ್ಟು ಅದನ್ನು ತೋರಿಸೋದಕ್ಕೆ ಭಾಳ, ಅದನ್ನು ಪ್ರಕಟಪಡಿಸೋದಕ್ಕೆ, ಅನಾವರಣಗೊಳಿಸೋದಕ್ಕೆ ಭಾಳ ಸಹಾಯವಾಗುತ್ತೆ ಅಂತ ಅನಿಸಿತು. ಹೀಗೆ ಯೋಚನೆ ಮಾಡ್ತಾಯಿದ್ರೆ ಸಾಕಷ್ಟು ಕಾರಣಗಳು ಸಿಕ್ಕಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಲೇಖಕನ ಆಸೆ ಓದುಗರು ತನ್ನ ಪುಸ್ತಕನ ಓದಬೇಕು ಅಂತ. ಅದಕ್ಕೆ ಬೇಕಾದಂಥ ಅಂಶಗಳು ಇದ್ದರೆ ಅವನಿಗೆ ಪ್ರೇರಣೆ ಬರೀತಾನೆ ಅವನು. ಇವಾಗ ಚಿಕ್ಕವೀರ ರಾಜೇಂದ್ರನ ಮಾಸ್ತಿಯವರು ಬರೆದರು. ಅವರಿಗೆ ಬಹಳ ಮುಖ್ಯವಾಗಿ ಕೊಡಗಿನ ಇತಿಹಾಸದ ಪುಸ್ತಕಗಳು ಸಿಕ್ತು, ಅದು ದಾಖಲೆಗಳು ಸಿಕ್ಕದು. ಕೊಡಗಿನಲ್ಲಿ ಚಿಕ್ಕವೀರಾಂಜನರ ಮನೆತನದ ಕಥೆಗಳು, ಆಗ ನಡೆದಂಥ ಕ್ರೌರ್ಯ, ರಕ್ತಪಾತ ಇತ್ಯಾದಿ ಎಲ್ಲ ರೆಕಾರ್ಡ್ ಸಿಕ್ಕದ್ವು. ಆದ್ದರಿಂದ ಚಿಕ್ಕವೀರಾಜೇಂದ್ರನ ಕಾದಂಬರಿ ಬರೆಯೋದಕ್ಕೆ ಸಾಧ್ಯ ಆಯಿತು. ಅದನ್ನು ಕೃಷ್ಣಯ್ಯ ಅನ್ನೋರು, DN ಕೃಷ್ಣಯ್ಯ ಅಂತ ಕಾಣುತ್ತೆ, ಕೊಡಗಿನ ಇತಿಹಾಸ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಬೇಕಾದಷ್ಟು ಇಂಥ ಘಟನೆಗಳಿದೆ. ಸೊ ಈ ಒಟ್ಟು ಘಟನೆಗಳು ಇದೊಂದು ಕಾದಂಬರಿ ಮಾಡ್ಬೋದು ಅಂತ ಅನಿಸಿ ಅದನ್ನು ಮಾಸ್ತಿಯವರು ಮಾಡಿದ್ರು. ಹಾಗೆ ಈ ಘಟನೆಗಳೆಲ್ಲ ಅಲ್ಲೊಂದು, ಈ ಘಟನೆಗಳು ನಾನು ಎಷ್ಟು ಕಡೆ ಹುಡುಕಿದ್ದೀನಿ ಗೊತ್ತಾ?
ಆಜಾದ್ ಅಜಯ ಪುಸ್ತಕದಲ್ಲಿ ಬರೋವಂಥ ಘಟನೆಗಳನ್ನ ಒಂಥರ ಒಂದು 10 ಕಡೆ ಹುಡುಕಿದ್ದೀನಿ. ಪತ್ರಗಳ ಮೂಲಕ ಕಲೆಕ್ಟ್ ಮಾಡಿದ್ದೀನಿ, ಲೇಖನಗಳ ಮೂಲಕ ಕಲೆಕ್ಟ್ ಮಾಡಿದ್ದೀನಿ, ಪುಸ್ತಕಗಳ ಮೂಲಕ ಕಲೆಕ್ಟ್ ಮಾಡಿದ್ದೀನಿ. ಅವರಲ್ಲಿ ಇದ್ದಂಥ ಪ್ರತ್ಯಕ್ಷ ವ್ಯಕ್ತಿಗಳು ದುರ್ಗಾಬಾಬಿ, ಭಗವಾನ್ ದಾಸ್ ಮಹೋರ್, ಸದಾಶಿವರಾವ್ ಮಲ್ಕಾಪುರ್ಕರ್, ಶಚೀಂದ್ರನಾಥ್ ಬಕ್ಷಿ, ಸುರೇಂದ್ರನಾಥ್ ಪಾಂಡೇಯ, ಈ ರೀತಿ ಒಂದು ರಾಮಕೃಷ್ಣ ಖತ್ರಿ, ಹೀಗೆ ನಾವು ಒಂದಷ್ಟು ಹೆಸರು ಹೇಳಬಲ್ಲೆ. ಅವ್ರ ಹತ್ರ ಹೋದಾಗ ಕೆಲವು ಕಾಶಿನಲ್ಲಿ ಒಂದು 8-10 ದಿವಸಗಳು ನಾನು ಇಷ್ಟು ಮೆಟೀರಿಯಲ್ ಕಲೆಕ್ಟ್ ಮಾಡೋಕ್ಕೆ ಶುರುವಾಯಿತು. ಅವನ ಹ್ಯಾಂಡ್ ರೈಟಿಂಗ್ ಕಲೆಕ್ಟ್ ಮಾಡೋಕ್ಕೆ ಶುರುವಾಯಿತು, ಸಾಧ್ಯ ಆಯಿತು. ಇವೆಲ್ಲ ಅಲ್ಲಿ ಇದಕ್ಕೊಂದು ಸಂಶೋಧನೆಗೂ ಸಾಕಷ್ಟು ನನಗೆ ಪ್ರೇರಣೆ ಸಿಗ್ತಿಲ್ಲಿ. ಇಂಥ ವ್ಯಕ್ತಿ ನೋಡಿದವ್ರು ಇದ್ದಾರೆ ಅಂದಮೇಲೆ ಅವ್ರನ್ನ ಯಾತಕ್ಕೆ ನಾನು ಸಂಪರ್ಕ ಮಾಡಬಾರ್ದು, ಅವ್ರ ಹತ್ರ ಯಾತಕ್ಕೆ ಕೇಳಬಾರ್ದು. ಒಂದು ಅಪರೂಪದ ವ್ಯಕ್ತಿತ್ವ ಅನ್ನೋದು ಒಂದು ಕ್ಯಾರೆಕ್ಟರ್. ಇವೊಂದು ಹೇಗೆ ಅಂದರೆ ಒಂದು ಕಾವ್ಯ ಅಥವಾ ಕಾದಂಬರಿ ಅದು ಕೇಂದ್ರ ವ್ಯಕ್ತಿಯಾಗಬಲ್ಲಂಥ ಒಂದು ಕ್ಯಾರೆಕ್ಟರಿಂದ ಅಲ್ಲಿವರೆಗೂ ಯಾರೋ ಅದನ್ನು ಯೋಚನೆ ಮಾಡಿರಲಿಲ್ಲ. ಒಬ್ಬ ಕ್ರಾಂತಿಕಾರಿ ಅಂತ ಹೇಳ್ತಾಯಿದ್ರು. ಬಟ್ ಕಾದಂಬರಿಯ ಒಂದು ಕೇಂದ್ರ ವ್ಯಕ್ತಿ ಆಗಬಲ್ಲಂಥವನು ಇಷ್ಟೆಲ್ಲ ಸದ್ಗುಣಗಳು, ಅನೇಕ ಗುಣಗಳು ನನ್ನಲ್ಲಿದ್ದು, ಲೀಡರ್ಶಿಪ್ ಕ್ವಾಲಿಟಿ ಹೇಗಿತ್ತು, ಅವನು ಇನ್ನೂ ಹತ್ತಿರದಿಂದ ನೋಡೋರ ಅಭಿಪ್ರಾಯ ಕೇಳಬೇಕು ಅಂತ ಅನಿಸಿ ನಾನು ನಾರ್ತ್ ಇಂಡಿಯಾ ಟೂರ್ ತೊಗೊಂಡು ಅಲ್ಲಿ ಝಾನ್ಸಿ, ಕಾಶಿ, ಅಲಹಾಬಾದ್, ಲಕ್ನೋ, ಕಾನ್ಪುರ್, ಆಮೇಲೆ ಝಾನ್ಸಿಯಿಂದ ಸ್ವಲ್ಪ ಉದೂರಿನಲ್ಲಿ ಓರ್ಛಾ, ಅದಕ್ಕೆ ಮೊದಲು ಡಿಮ್ರಾಪುರ ಎಲ್ಲ ಹೋಗಿ ಆ್ಯಕ್ಚುಲಿ ಕೆಲವು ಕ್ಯಾರೆಕ್ಟರ್ಸ್ ಏನು ಬರುತ್ತೆ ನನ್ನ ಕಾದಂಬರಿನೆಲ್ಲ ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಜಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಮಾಡಿದ್ದೀನಿ. ಹೀಗೆ ಕಾದಂಬರಿಯನ್ನು ದಷ್ಟಪುಷ್ಟಗೊಳಿಸೋದಕ್ಕೋಸ್ಕರ, ಇದು ಒಂದು ರೀತಿಯಲ್ಲಿ ಗಟ್ಟಿಯಾದಂಥ ವಸ್ತು ಅಂತ ತೋರಿಸೋದಕ್ಕೋಸ್ಕರ ಏನೇನು ನನಗೆ ಸಲಕರಣೆ ಉಪಕರಣಗಳು ಬೇಕೋ ಅದನ್ನೆಲ್ಲ ಸಂಗ್ರಹಿಸ್ಕೊಂಡು ಇದನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಂದಿ ಹಿಲ್ಸಲ್ಲಿ ಬರೆದ್ರಲ್ಲ, ನಂದಿ ಹಿಲ್ಸಲ್ಲಿ ಬರೆದ್ರಲ್ಲ ನೀವು? ನಂದಿ ಹಿಲ್ಸ್ ಅದು ನಾನು ಬೆಂಗಳೂರಿನಲ್ಲಿ ಬಹಳ ಕೆಲಸಗಳು, ಓಡಾಟಗಳು ಹೀಗಾಗೋಗ್ಬಿಟ್ಟಿತ್ತು. ಆವಾಗ ರಾಷ್ಟ್ರೋತ್ಥಾನದ ಪ್ರಧಾನ ಕಾರ್ಯದರ್ಶಿಗಳು, ನೀನು ಆವಾಗಲೇ ಭಗತ್ ಸಿಂಗ್ ತಾಯಿ ಬಂದು ಬಿಡುಗಡೆ ಮಾಡಬೇಕು ಅಂತಿದ್ದು ಫೇಲ್ ಆಯ್ತಲ್ಲ, ನಾನು ರೆಡಿ ಇರಲಿಲ್ವಲ್ಲ, ಅದಕ್ಕೆ ನೀನು ಮುಗಿಸೋದಿಲ್ಲ ಇಲ್ಲಿ ಪುಸ್ತಕನ, ನಡಿ ಅಂಥೇಳಿ ಕಾರ್ನಲ್ಲಿ ಕರ್ಕೊಂಡು, ಅಂಬಾಸಿಡರ್ ಕಾರ್ನಲ್ಲಿ ಏನು 2 ಬಾಕ್ಸ್ಗಳು ತುಂಬ ಪುಸ್ತಕಗಳು, ಪೇಪರ್ಗಳು, ಒಂದು ನೆಸ್ಕೆಫೆ ಡಬ್ಬಿ ಎಲ್ಲ ತೊಗೊಂಡು ಅಲ್ಲಿಗೆ ಹೋಗಿ, ಆವಾಗ ನಂದಿ ಹಿಲ್ಸ್ ಅಂದರೆ ಏನು, ಒಂದೊಂದು ದಿವಸ ಜನವೇ ಇರ್ತಾ ಇರಲಿಲ್ಲ ಮೇಲ್ಗಡೆ. ಯಾರೋ ಒಬ್ಬರ MLA ಹೆಸರಿನಲ್ಲಿ ಒಂದು ರೂಮ್ ತೊಗೊಂಡಿದ್ದೆ. ಇಲ್ಲದ್ರೆ ಅಷ್ಟು ದಿವಸ ಕೊಡ್ತಾ ಇರಲಿಲ್ಲ, 2 ತಿಂಗಳು ಯಾವನು ಕೊಡ್ತಾರೆ, ₹2 ಪರ್ ಡೇ. MLA ಇದು ಮಳ್ಳೂರು ಆನಂದರಾವ್ ಅಂತ MLA, ಅವ್ರ ಹೆಸರಿನಲ್ಲಿ ಕೊಡಿಸಿದ್ರು. ಅದು ಆರಾಮಾಗಿ ಕೂತ್ಕೊಳ್ಳೋದು, ಬರೆಯೋದು. ಲೇಖಕನಾಗಿ ಒಂದು ಬಹಳ ಹೃದಯ ಸ್ಪರ್ಶಿ ಸಂದರ್ಭ, ಆಜಾದ್ನ ಕೊನೆ ಹೋರಾಟ, ಅವನು ಸಾಯೋ ಸನ್ನಿವೇಶ ಬರಿತಾ ಇದ್ದೀನಿ. ಅದು ಇಷ್ಟ ಬಂದಾಗೆ ಅದು ಹೇಗೆ ಮೂಡಿರ್ತಾಯಿತ್ತು, ಹೇಗೆ ಬರೆಸ್ಕೊಂಡು ಹೋಗ್ತಾಯಿತ್ತು, ಹಾಗೆ ಬರಿತಾ ಇದ್ದೆ. ಅಲ್ಲಿ ಅದರಲ್ಲೇ ಮುಳುಗಿಬಿಟ್ಟಿದ್ದೆ, ಇನ್ನೇನೂ ಇಲ್ಲ. ಅಲ್ಲೊಂದು ಅಯ್ಯರ್ ಹೋಟೆಲ್ ಇರೋದು, ಅಲ್ಲಿ ಹೋಗೋದು, ಊಟ ಮಾಡಿ ಚಪಾತಿ ತಿನ್ನೋದು ರಾತ್ರಿ ಹೊತ್ತು, ಬೆಳಗ್ಗೆ ಇಡ್ಲಿ ತಿನ್ನೋದು, ಮಧ್ಯಾಹ್ನ ಊಟ ಮಾಡೋದು, ಹೀಗೆ ಜೀವನ. ಆಮೇಲೆ ಅಲ್ಲಿ ಯಾರು ಹಾಲಿಗೆ ಹೇಳಿದ್ದೆ, ಹಾಲು ತಂದು ಕೊಡೋನು, ನೆಸ್ಕೆಫೆ ಹಾಕ್ಕೊಡೋದು, ದಿನಕ್ಕೊಂದು 4-5 ಸರ್ತಿ ಕಾಫಿ ಕುಡಿಯೋದು. ಇನ್ನೇನು ನನಗೆ ಬೇರೆ ಅಭ್ಯಾಸಗಳಿಲ್ಲದೆ ಇದ್ದಿದ್ರಿಂದ ಇನ್ಯಾವುದೂ ಯೋಚನೆ ಇರಲಿಲ್ಲ, ನನ್ನ ಪಾಡಕ್ಕೆ ನಾನು ಬರೀತಾ ಇದ್ದೆ. ಅವತ್ತು ರಾತ್ರಿ ಮಳೆ ಬೀಳ್ತಾಯಿತ್ತು, ಸುಮಾರು 12-12:30 ಇರಬೇಕು. ಬರೆಯೋಕ್ಕೆ ಆಗಲಿಲ್ಲ ನನಗೆ. ಅವನು ಸಾವು, ಅವನು ಸತ್ತೋಗ್ತಾನಲ್ಲ, ನನ್ನ ಜೊತೇಲಿದ್ದ ಇಷ್ಟು ವರ್ಷಗಳು, ನಾನು ಒಂದು ಅವಿನಾಭಾವ ಸಂಬಂಧ ನಮ್ಮಿಬ್ಬರದ್ದು ಆಗೋಗಿತ್ತು. ಆಜಾದ್ ಸತ್ತೋಗ್ತಾನಲ್ಲ, ಮುಂದಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಎದ್ದೆ, ಆ ಮಳೆ, ತುಂತುರ ಮಳೆಯಲ್ಲೇ ಅಲ್ಲಿ ಒಂದು ದಾರಿ, ಒಂದು ಪಾತ್ ಇದೆ, ಅದು ಟ್ರ್ಯಾಕ್ ಇದೆ, ಅದರಲ್ಲಿ ಒಂದು 2-3 ರೌಂಡ್ ಹೊಡೆದೆ ಸುತ್ತಲೂ. ಹೀಗೆ ಬಂದು ಕೂತ್ಕೊಂಡೆ, ನಿದ್ದೆನೂ ಬರಲಿಲ್ಲ, ಬರೆಯೋಕ್ಕಾಗಲಿಲ್ಲ.
ಸೀದಾ ಬೆಳಗ್ಗೆ ಫಸ್ಟ್ ಬಸ್ನಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟೆ. ಶರ್ಮಾಜಿಯವ್ರ ಮನೆಗೆ ಹೋದೆ, ಟಿ ಶರ್ಮಾ ಅವ್ರ ಮನೆಗೆ. ಮಧ್ವರಾವ್ ಅವ್ರನ್ನ ನೋಡಿದೆ. ಶರ್ಮಾಜಿಯವರು ಸ್ವಲ್ಪ ಸಮಾಧಾನ ಮಾಡಿದ್ರು. ಮಧ್ವರಾವ್ ಅವ್ರಿಗೆ ಅದು ಗೊತ್ತಿತ್ತು, ನನ್ನ ಕಷ್ಟ ಎಲ್ಲ ಗೊತ್ತಿತ್ತು ಅವರಿಗೆ. ಏನು ಯೋಚನೆ ಮಾಡಬೇಡ ಕಣಯ್ಯ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬರೀ, ಅಕಸ್ಮಾತ್ ಏನಾದರೂ ನೀನು ಉಳಿದು ಹೋಗಿದ್ರೆ ನಾವು ಯಾರಾದರೂ ಕಂಪ್ಲೀಟ್ ಮಾಡ್ತೀವಿ. ನಿನಗೇನು ಯೋಚನೆ. ಶಿವರಾಮು ಅಂತ ಇದ್ದರು, ಅವ್ರು ಹೇಳ್ತೀನಿ ಕಂಪ್ಲೀಟ್ ಮಾಡ್ತಾರೆ, ನೀನು ಮತ್ತೆ ಪ್ರಯತ್ನ ಮಾಡು, ಆಗುತ್ತೆ. ಆವಾಗೇನೋ ಭಾಳ ಭಾವ ಗರ್ಭಿತನಾಗ್ಬಿಟ್ಟಿದ್ದೆ, ಇವಾಗ ಹೋಗು ಆಗುತ್ತೆ ಅಂಥೇಳಿ ಒಂದು ದಿವಸ ಕೂಡಿಸ್ಕೊಂಡು ಒಂದಷ್ಟು ಹೇಳಿದ್ರು. ಶರ್ಮಾಜಿನೂ ಹಾಗೆ ಹೇಳಿದ್ರು. ವಾಪಸ್ ಹೋದೆ, ಪುಸ್ತಕ ಮುಗಿಸ್ದೆ ಅಂತ ಇಟ್ಕೊಳ್ಳಿ. ಬಟ್ ಅನೇಕ ಜನ ಆಜಾದನ ಅಜೇಯ ಓದ್ತಾ ಎಷ್ಟು ಅವನಿಗೂ ಓದುಗರಿಗೂ ಅವಿನಾಭಾವ ಸಂಬಂಧ ಬೆಳೆದು ಬಿಡುತ್ತೆ ಅಂತಂದರೆ, ಆ ಸಾವಿನ ಸಂದರ್ಭ ಬಂದಾಗ ಹತ್ಬಿಟ್ಟಿದ್ದಾರೆ. ಒಬ್ಬರು ಡಾಕ್ಟರ್ ಜಾಧವ್ ಅಂತ ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟ್ರು ಫಂಕ್ಷನ್ಗೆ ಬಂದಿದ್ದರು. ಅಜಯ ಕೊಂಡ್ಕೊಂಡು ಹೋದರು. ಇಲ್ಲೇ ಏಳಿಕಾವಲ್ನಲ್ಲಿ ಅವ್ರ ಮನೆ. ಅವ್ರ ಹೆಂಡತಿ ಪುಸ್ತಕ ಓದೋಕ್ಕೆ ಶುರು ಮಾಡಿಬಿಟ್ರು. 12 ಗಂಟೆ ಅಂತೆ ರಾತ್ರಿ. ಓದ್ತಾ ಇದ್ದಾರೆ ಗೊಳೋ ಅಂತ ಅಳೋಕ್ಕೆ ಶುರು ಮಾಡಿಬಿಟ್ರು ಜೋರಾಗಿ. ಇವ್ರು ಮಲಗಿದ್ದವ್ರು ಎದ್ದು ಬಂದು ಏನು ಅಂತಂದ್ರೆ ಅವರು ಸುಸ್ತಾಗ್ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ, ಅವನು ಸತ್ತೋಗ್ತಾನಲ್ಲ ಅಂತ. ಆಮೇಲೆ ಅವ್ರು ಆಕೆ ನಿದ್ರೆ ಮಾತ್ರ ಕೊಟ್ಟು ಡಾಕ್ಟ್ರು ಮಲಗಿಸಿ, ಕೆಲವರು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ, ಮುಂದಕ್ಕೆ ಓದೇ ಇಲ್ಲ. PB ಸತ್ಯನಾರಾಯಣ ರಾವ್ ಅಂತ ಒಂದು ವರ್ಷ ಆಗಿದ್ದು ಹೋಗಿ HAL ಆಫೀಸರು. ಅವರು ಅದೇ ಹೇಳಿಬಿಟ್ರು, ಬಾಬು ನನ್ನ ಕೈಲಿ ಓದೋಕ್ಕಾಗಿಲ್ಲಪ್ಪ, ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ. ಇನ್ನೊಂದು ಟಿ ಶರ್ಮಾ ಅವ್ರದ್ದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಶರ್ಮಾಜಿಯವರು ಫಸ್ಟ್ ಮ್ಯಾನ್ಸ್ಕ್ರಿಪ್ಟ್ ಓದ್ತಾಯಿದ್ರು. ಸಾವಿನ ಸನ್ನಿವೇಶ ಬಂತು. ಅವರಿಗೆ ಒಂದು ಪ್ರಶ್ನೆ ಎದ್ಬಿಡ್ತಂತೆ. ಅವರೇ ಹೇಳಿದ್ದು, 24 ವರ್ಷದ ಯುವಕನ್ನು ಹೀಗೆ ದೇವರು ಕಿತ್ಕೊಂಡು ಹೊರಟೋದ್ನಲ್ಲ, ಅವನ ಭವಿಷ್ಯನೆಲ್ಲ ಮುಗಿಸ್ಬಿಟ್ನಲ್ಲ, ದೇವರಿಂದ ಇದು ಅನ್ಯಾಯ ತಾನೇ ಆಗಿರೋದು ಅಂತ ಭಾಳ ದೇವರ ಮೇಲೆ ಇವರಿಗೆ ಒಂದು ರೀತಿಯ ಪ್ರಶ್ನೆ ಎದ್ಬಿಡ್ತಂತೆ. ಆಮೇಲೆ ರಾತ್ರಿ ಅವರು ರಾತ್ರಿಯೆಲ್ಲ ಓದ್ತಾಯಿದ್ರು, ಮಾಡ್ತಾಯಿದ್ರು. ಆಮೇಲೆ ಆವಾಗಲೇನೋ ಅಥವಾ ಬೆಳಗ್ಗೆನೋ ಭಗವದ್ಗೀತೆ ತೆಗೆದು 2ನೇ ಅಧ್ಯಾಯ ಓದಿದ್ರಂತೆ. ಅದು ಓದಿದಾಗ ಅಲ್ಲಿ ಕೆಲವು ಶ್ಲೋಕಗಳು, 2ನೇ ಅಧ್ಯಾಯ ಭಗವದ್ಗೀತೆ, ಕೆಲವು ಶ್ಲೋಕಗಳಲ್ಲಿ ಸಾವು, ಪುನರ್ಜನ್ಮ ಇವುಗಳ ಬಗ್ಗೆ ಏನೋ ಬರುತ್ತೆ, ಬರೋವಂಥ ಶ್ಲೋಕಗಳಿದೆ. ಅದು ಓದಿದ ಮೇಲೆ ಮನಕ್ಕೆ ಸಮಾಧಾನ ಆಯ್ತಂತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದ್ದ ಜಾಗ ಕೇಶವ ಕೃಪಾಗೆ ಬಂದುಬಿಟ್ಟು ಹೇಳಿದ್ರಿ ಮಾತು, ಈ ರೀತಿ ನೆನ್ನೆ ರಾತ್ರಿ ಹೀಗಾಗೋಯ್ತು ನನಗೆ. ಶರ್ಮಾಜಿಯವರು ಅಂದರೆ ಯಾರಿಗೆ ಒಂಥರ ಕೋಮಲ ಹೃದಯ ಇರುತ್ತಲ್ಲ, ಒಂಥರ ಸ್ಪಂದಿಸುವಂಥ ಹೃದಯ, ಅಂಥವ್ರನ್ನೆಲ್ಲ ಕೂಡ ಇದು ಆಕರ್ಷಿಸುತ್ತೆ. ಸ್ಪಂದಿಸುವಂಥ ಹೃದಯ. ಆಮೇಲೆ ಅದೇ ಆ ಟೈಪ್ನಲ್ಲಿರುವಂಥವ್ರಿಗೆಲ್ಲ ಕೂಡ ಭಾಳ ಇಷ್ಟ ಆಗುತ್ತೆ. ಭಾಳ ಜನ ಯುವಕರಂತೂ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಇವರೆಲ್ಲ ದೇ ಆರ್ ಇನ್ಸ್ಪೈರ್ಡ್ ಬೈ ದಿಸ್ ಬುಕ್. ಚಕ್ರವರ್ತಿ ಸೂಲಿಬೆಲೆ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದ್ರು, ಇನ್ನೂ ಇನಿಷಿಯಲ್ ಸ್ಟೇಜಸ್. ಪ್ರತಾಪ್ ಸಿಂಹ ಜಸ್ಟ್ ಹ್ಯಾಡ್ ಎಂಟರ್ಡ್ ದಿ ಬೆತ್ತಲೆ ಜಗತ್ತು ಏನೋ ಒಂದು ಇದು ಮಾಡ್ತಾರಲ್ಲ ಅವ್ರದ್ದು ಪುಸ್ತಕ ಮೊದಲನೇದು ಬರೆದ್ರು. ಆಮೇಲೆ ಚಕ್ರವರ್ತಿ ನನಗೆ ಫೋನ್ ಮಾಡಿದ್ರು, ನಾವು ಲಾಲ್ಬಾಗ್ನಲ್ಲಿ ಬಿಡುಗಡೆ ಇಟ್ಕೊಂಡಿದ್ದೀವಿ, ಒಂದಷ್ಟು ಜನ ವಿಶ್ವೇಶ್ವರ ಭಟ್ರು ಎಲ್ಲ ಬರ್ತಾರೆ, ನೀವು ಬರಬೇಕು ಅಂದರೆ. ನಾನು ಯಾಕಪ್ಪ ಬರಬೇಕು ಇದಕ್ಕೆ ಅಂತದೆ, ನೀವೇ ನನಗೆ ಇನ್ಸ್ಪಿರೇಷನು, ಅಜೇಯ ಬರೆದಂಥವ್ರು, ಅಜೇಯ ಓದಿ ಇನ್ಸ್ಪಿರೇಷನ್ ಅಂತ ಹೀಗೆ ಹೇಳಿದ್ದಾರೆ. ಅನಂತ್ ಕುಮಾರ್ ಹೇಳಿದ್ದಾರೆ. ಇವತ್ತು ಉದಾಹರಣೆಗಳು ಹೇಳ್ತಾ ಇದ್ದೆ, ಸಾವಿರಾರು ಜನ ಇದ್ದಾರೆ ಪುಸ್ತಕ. ಇವತ್ತು ಎಲ್ಲಿ ಹೋದರೂ ಕೂಡ ಬಾಬು ಕೃಷ್ಣಮೂರ್ತಿಯಿಂದ ಅಜೇಯ. ಹಾಗೆ ಪತ್ರಿಕಾ ರಂಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನು ಅಂದರೆ ಬಾಲಮಂಗಳ, ಅದರಲ್ಲಿ ಡಿಂಗ ಮತ್ತು ಇನ್ನೊಂದು ಯಾವುದೋ ಶಕ್ತಿ ಮದ್ದು. ಅಯ್ಯೋ, ಇತ್ತೀಚೆಗೆ ಸಭೆಗಳಲ್ಲಿ ಎದ್ದ ತಕ್ಷಣ ದೊಡ್ಡವರೆಲ್ಲ ಬಾಬು ಕೃಷ್ಣಮೂರ್ತಿಗೆ ನಮ್ಗೆ ನೆನಪಾಗೋದು ಅಂತ, ಅದು ಬಾಲಮಂಗಳ ಅಂತ ಹೇಳ್ತಾರೆ. ಅಜೇಯ ಇವನ್ ಮಂಗಳದ ಧಾರಾವಾಹಿಗಳು ಕೂಡ
ಮಂಗಳ ಧಾರಾವಾಹಿ ಅದರ ಮಕ್ಕಳಾಗಿ ಬಾಲಮಂಗಳ ಎಲ್ಲರ ಮನೆಯಲ್ಲೂ ಓದಿದ್ದಾರೆ. ಅದು ಇವಾಗೆಲ್ಲ ಮುದುಕರಾಗ್ಬಿಟ್ಟಿದ್ದಾರೆ ಅವರೆಲ್ಲ.